ತೆಗೆದು ಒಂದು ವರ್ಷಕ್ಕೆ ಎಷ್ಟು 15 ಲಕ್ಷ ತನಕ ಉಳಿಬೋದ್ರಿ. 15 ಲಕ್ಷ. ಸಸಿ ಕಂಬ ತಂತಿ ಒಟ್ಟ 9.5 ಲಕ್ಷ ರೂಪಾಯಿ ಬಂದಿದೆ. ಒಟ್ಟ ಇದನ್ನೆಲ್ಲ ಡ್ರ್ಯಾಗನ್ ಫ್ರೂಟ್ ನೀವು ಎಲ್ಲ ಹಚ್ಬೇಕಂದ್ರೆ 9.5 ಲಕ್ಷ. 9.5 ಲಕ್ಷ ರೂಪಾಯಿ. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ, ನಾ ಇವತ್ತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಒಂದು ತುಕಾನಟ್ಟಿ ಗ್ರಾಮಕ್ಕೆ ಬಂದನು. ಇಲ್ಲಿ ನೋಡ್ರಿ, ಒಬ್ರು ರೈತರು ಸುಮಾರು 1 ಎಕರೆ 10 ಗುಂಟೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರ. ಇವರು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಪ್ಯೂರ್ ಆರ್ಗ್ಯಾನಿಕ್ ಒಳಗೆ ಬೆಳೆದಾರ. ಸೊ ಈ ಡ್ರ್ಯಾಗನ್ ಫ್ರೂಟನ್ನು ಯಾವ ರೀತಿ ಸಸಿ ತೊಗೊಂಡ್ಬಂದು ನಾಟಿ ಮಾಡಬೇಕು ಮತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇದಕ್ಕೆ ನಾಟಿ ಮಾಡೋಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಹತ್ತೈತಿ, ಮತ್ತು ಇದನ್ನು ಹಣ್ಣು ಆದ ಕೂಡಲೇ ಇದನ್ನು ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಮಾರ್ಕೆಟಿಂಗ್ ಒಳಗೆ ಇವಾಗ ಎಷ್ಟೆಷ್ಟು ಬೆಲೆ ಐತಿ ಎಲ್ಲ ಫುಲ್ ಡಿಟೇಲ್ ಆಗಿ ಈ ರೈತರ ಕಡೆಯಿಂದ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಗೋಪಾಲ್ ಹದಿಮಿನಿ ಅಂತ. ನಮ್ದು ಊರು ಮೂಡ್ಲಿಗಿ ತಾಲೂಕು ತುಕಾನಟ್ಟಿ ಗ್ರಾಮದಲ್ಲಿ ಬರುತ್ತೆ. ನಮ್ಮ ಪ್ಲಾಟು ತುಕಾನಟ್ಟಿ ಗ್ರಾಮದಲ್ಲಿ ಬರುತ್ತೆ. ಓಕೆ ಸರ್, ಇದು ಎಷ್ಟು ಎಕರೆ ಒಳಗೆ ಐತ್ರಿ ಅದೆಲ್ಲ? ಇದನ್ನ 1 ಎಕರೆ 10 ಗುಂಟೆ ಮಿನಿಮಮ್ 1 ಎಕರೆ 10 ಗುಂಟೆ ಇದೆ. ಓಕೆ ಸರ್. ಸರ್, ಇದನ್ನ ರೀ ಈಗ ಡ್ರ್ಯಾಗನ್ ಫ್ರೂಟ್ ಹಚ್ಬೇಕಂತೇಳಿ ನಿಮ್ಗೆ ತಲೆಯಾಗ ಯಾವಾಗ ಯೋಚನೆ ಬಂತ್ರಿ? ಇದು ಹೇಳ್ಬೇಕಂದ್ರೆ ನಮ್ಮ ಅಣ್ಣನ ತಲೆಯಾಗ ಬಂದಿತ್ತೆ. ಅಂದ್ರೆ ನಮಗೇನು ಮೊದಲು ಇದರ ಬಗ್ಗೆ ಏನಿಲ್ಲ, ನಾವು ಹಂಗ ಇದ್ದೇನ. ಅಂದ್ರೆ ನಮ್ಮ ಅಣ್ಣ 1-2 ವರ್ಷ ಧಾರವಾಡದಾಗಿದ್ದಾನ. ಒಂದ್ ವರ್ಷ 15 ತಿಂಗಳೇನು ಇದ್ದಾನ. 15 ತಿಂಗಳದ ಅವಾಗ ಅಲ್ಲಿಂದ್ರ ಅವಂಗ ತಲೆಯಾಗೇನದ, ನಮ್ಮದೇನ್ ತಲೆಯಾಗಿಲ್ಲನ. ನಮ್ಮ ಅಪ್ಪನಗ ಬಂದೇನ ಹಿಂಗ ಡ್ರ್ಯಾಗನ್ ಫ್ರೂಟ್ ಬೆಳಿತನ ಹಿಂಗ ಅಂತಲೇ ಅದ್ ಬೇಡ, ಖರ್ಚು ಭಾಳ ಆಕೈತಿ, ಬೇಡ ತನ್ನಂತಲೇ ನಮ್ಮ ಅಣ್ಣ ಇದ್ದ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಸರ್ಚ್ ಮಾಡ್ಯಾನ. ಇಲ್ಲ ಹಚ್ಚಬೇಕ, ಹಚ್ಚುನು ಚಲೋ ಆಕೈತಿ, ಕೆಜಿಗೆ 50 ರೂಪಾಯಿ ಮಾರು ಲಾಭ ಆಕೈತಿ, ಹಚ್ಚುನು ಆತಂದಾನ. ಓಕೆ ಓಕೆ ಸರ್, ಇದನ್ನ ರೀ ನೀವು ಸಸಿ ನಾಟಿ ಮಾಡ್ರಿ ಅಥವಾ ಇದು ಬೀಜ ಅಥವಾ ಏನಾರ ಸಿಗೈತ್ರಿ ಅದ? ಇಲ್ಲ, ಇದು ಸಸಿನ ನಾಟಿ ಮಾಡ್ಬೇಕೇನ. ಬೀಜತ್ತು ಏನಿದ್ರಿಕಲ್ಲನ. ಇದನ್ನ ನಾವ ವಿಜಯಪುರದಿಂದ ತರಿಸಿದ್ರಿ. ವಿಜಯಪುರದಿಂದ. ಅವಾಗ ನಿಮಗ ಒಂದ್ ಸಸಿಗೆ ಎಷ್ಟು ಬದೈತ್ರಿ ಕಾಸ್ಟ್? ಈಗ ಅವ ತರುವು ಮಾಡಿ ಕೊಡ್ತಾನಂದ್ರ ಅವ್ರ ತರುವು ಮಾಡಿ ಕೊಟ್ರ 120 ರೂಪಾಯಿ ಒಂದಂದ್ರೇನ. ಈ ಮತ್ತ ನಾವ ನೀವು ಕಟ್ ಮಾಡಿ ಕೊಡ್ತು, ನೀವ ತರು ಮಾಡ್ಕೊಂಡ್ರ 60 ರೂಪಾಯಿ ಒಂದೇ. ಓಕೆ ಓಕೆ ಸರ್, ಈಗ ರೀ ನಾವು ಡ್ರ್ಯಾಗನ್ ಫ್ರೂಟ್ ಹಚ್ಬೇಕಂತೇಳಿ ನಾವು ಎಲ್ಲ ಡಿಸೈಡ್ ಮಾಡ್ಕೊಂಡ್ರಿ. ಡಿಸೈಡ್ ಮಾಡ್ಕೊಂಡ್ಕೂಲೆ ನಮ್ಮ ಹೊಲನು ಮತ್ತೆ ಯಾವ ರೀತಿ ನಾವು ಕರೆಕ್ಟ್ ಆಗಿ ಇದನ್ ಮಾಡ್ಬೇಕ್ರಿ, ರೆಡಿ ಮಾಡ್ಬೇಕ್ರಿ? ಆಕ್ಚುಲಿ ಅಂದ್ರ ನಮ್ಮ ಮೈಡಿಲೆಲ್ಲ ಯಾವ್ದ್ ಬೇಕಾದ ಹೆಚ್ಚು ಬೆಳಿತಾವ ಅನ್ನೋದು ಒಂದ್ ಇದೇನ. ಅಂದ್ರ ಏನ್ ಒಟ್ಟು ಗೊಬ್ಬರ ಕಡದ್ರ ಒಟ್ಟು ಬೆಳಿತೈತಿ ಅನ್ನೋದು ಇದೇನ. ಅಂದ್ರ ಅವ್ರ ಹಚ್ಚಿದಾರ ಎರಿ ಹೊಲ ಹಚ್ಚಾರ. ಇದ ನಮ್ಮ ಮಡ್ಡಿನೆಲ್ಲ ಇದೇನ. ಅದಕ್ಕಿಂತ ನಮ್ಮದು ಚಲೋ ಆಕೈತಿ, ಹಚ್ಚುನು ಅತ್ತ ಈ ಟೈಪ್ ಏನ ಹಚ್ಚಿದ. ಅಂದ್ರ ಈಗ ನಾವ್ ಈಗ ಡ್ರ್ಯಾಗನ್ ಫ್ರೂಟ್ಗ್ರಿ ಮುಖ್ಯವಾಗಿ ಯಾವ ಮಣ್ಣು ಬೇಕ್ರಿ? ಅಂದ್ರ ಈಗ ಆಲ್ಮೋಸ್ಟ್ ಇದನ್ನ ನಾನು ನೋಡಿದಂಗ ಡ್ರೈ ಏರಿಯಾ ಒಳಗ ಹಚ್ಚಿರ್ತಾರ. ಬಟ್ ಇದು ನಮ್ದು ಈ ಕಡೆ ಎಲ್ಲಾ ನೀರಾವರಿ ಐತಿ, ಮತ್ತೆ ಇಲ್ಲಿ ನೀವು ಇದನ್ನ ಹಚ್ಚಿದ್ರಿ. ಇದು ಯಾವ ಮಣ್ಣಿಗೆ ಹೆಚ್ಚು ಸೂಕ್ತ ರೀ? ಅಂದ್ರ ಸೂಕ್ತ ಅಂದ್ರ ಇದಕ್ಕ ಇದು ನಮ್ದು ಡ್ರೈ ಏರಿಯಾ ಟೈಪ್ ಅಂದ್ರ ಮಡ್ಡಿ ನೆಲನ ಬರ್ತೈತಿ. ಮಡ್ಡಿ ನೆಲನ ಅಂದ್ರ ಅವ್ರಿಗೆ ಕಮ್ಮಿ ನೀರ್ ಇರ್ತೈತಿ, ನಮ್ಮ ಜಾಸ್ತಿ ನೀರಾವರಿ. ನಾವ್ ಅವ್ರ ಎಷ್ಟ್ ನೀರ್ ಬಿಡ್ತಾರ ಅಷ್ಟೇ ನೀರ್ ಬಿಡ್ತಾನೆ, ಅಂದ್ರ ಜಾಸ್ತಿ ಬಿಡಂಗಿಲ್ಲ. ಸರ್, ಈಗ ರೀ ಮೊದಲು ನೀವು ಈಗ ಡ್ರ್ಯಾಗನ್ ಫ್ರೂಟ್ ಹಚ್ಚಾತಿದ್ರಿ, ಇದನ್ನ ಹೊಲ ಎಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ಅಂದ್ರೆ ಈ ಕಂಬುಗಳು ಆಯ್ತು, ಈ ತಂತಿ ಆಯ್ತು, ಇದನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ಮೊದಲ ಅಂದ್ರ ಮೊದಲ ಒಂದ್ ಹಂಗ ಕಬ್ಬ ಕೊತ್ತಂಬರಿ ಹಿಂಗ ಹಾಕ್ತಿದ್ವನ. ಅಂದ್ರೆ ಇದ್ರೊಳಗ 2 ಪಟ್ಟಿದ್ವನ. ಅಂದ್ರ ಮೇಲಿಂದ ಒಂದ ತೆಳಗಿಂದ ಒಂದ. ಅದನ್ನೆಲ್ಲ ಒಂದ್ ಕೊತ್ತಂಬರಿ ಒಂದ್ ಕಬ್ಬ ಈ ಲಾಸ್ಟ್ ಮೂಮೆಂಟ್ ದಾಗ ಇದ್ವನ. ಅವೆಲ್ಲ ಎಲ್ಲಾ ತೆಗದ ಕೂಲೆನ ಕಬ್ಬ್ ತೆಗದ ಅದನ್ನ ನಡುವಿನ ಒಡ್ಡದನ್ನ ಏಕ ಸಮ ಮಾಡಿ ಅದನ್ನ ಅಂದ್ರ ಇವ್ ಕಂಬ ತಂದು ಮೊದಲಂಡ ಪಲ್ಟಿ ನಿಗಲ ಹೊಡೆದನ. ಆನಂತರ ಒಂದ್ 20 ಡಬ್ಬಿ ಗೊಬ್ಬರ ಕಡ್ದ. 20 ಡಬ್ಬಿ ಗೊಬ್ಬರ ಕಡ್ದ. ಆನಂತರ ಹೊಳೆದನ್ನೆಲ್ಲ ಚಿಮ್ಮೆನ ರೋಟ್ರು ಹೊಡೆದ ಈ ಟೈಪ್ ಮಾಡಿದೆ. ಇವೆಲ್ಲ ಕಂಬಗಳ ಎಷ್ಟೆಷ್ಟು ಫೂಟ್ ಒಂದೊಂದು ಹಚ್ಚಿರ? ಈಗ ಒಂದ್ ಕಂಬದಿಂದ ಕಂಬಗ 12 ಫುಟ್ ಅದಾವಣ್ಣ. ಹಂಗ ಅಗಲಂದ್ರ ಅಗಲಕ್ಕ 10 ಫುಟ್ ಅದಾವಣ್ಣ. 10. ಹಿಂಗ ಉದ್ದಕ್ಕ 12 ಫುಟ್, ಅಗಲಕ್ಕ 10 ಫುಟ್. ಇವನ್ನೆಲ್ಲ ಸರ್ ಮತ್ತೆ ಇಲ್ಲಿ ಮ್ಯಾಲೆಲ್ಲ ಇವು ಎಂಗಲ್ ಹಾಕೊಂಡಿರಿ, ಕೆಬ್ಬಣ ಪಟ್ಟಿ ಮತ್ತೆ ಎಲ್ಲಾ ತಂತಿಗಳು ಎಳ್ಕೊಂಡಿರಿ. ಇವನ್ನೆಲ್ಲ ಯಾವ ರೀತಿ ಮಾಡ್ಕೊಂಡಿರಿ? ಇವಂದ್ರ ತಂತಿ ನಾವು ಸಪ್ರೇಟ್ ಅಂದ್ರ ಕಂಬ ತಂತಿ ಎಲ್ಲಾ ಮೊದಲು ಒಮ್ಮೆ ಲೋಡ್ ಗಂಡಿ ತರಿಸೋದನ್ನ. ಅಂದ್ರ ಹಿಂಗ್ ಹೋಲ್ಸೇಲ್ ರೇಟ್ ಕೊಡ್ತಾರೆ. ಹೋಲ್ಸೇಲ್ ರೇಟ್ಲಿ ಅಂದ್ರ ಕಮ್ಮಿ ಆಕೈತಿ ಅಂತ ಹೋಲ್ಸೇಲ್ ರೇಟ್ ತರಿಸ್ಯಾನ. ಇಲ್ಲೇ ಒಬ್ಬರನ್ನ ಹಿಂಗ ತಂತಿ ಕಂಬ ಕೆಬ್ಬಣ ಕಟ್ ಮಾಡೋರ್ನ ತರಿಸ್ಯಾನ. ಅವ್ರಿಗೊಮ್ಮೆ ಒಮ್ಮೆ ಗುತ್ತಿಗೆ ಕೊಟ್ಟನ. ಆ ಟೈಪ್ ಅವ್ರಿಗೆ ಕಟ್ ಮಾಡಿಸ್ಕೊಂಡ್ ತಗೊಂಡ್ರು. ಅಂದ್ರ ರೀ ಈಗ ನೀವು ಎಂಗಲ್ ಮ್ಯಾಗ ಹಾಕಿರಿ, ತಂತಿ ಎಳ್ದರಿ, 3 ಎಳಿರಿ, ಒಬ್ಬೊಬ್ರು 4 ಎಳಿತೇನ್ರಿ? ಓಕೆ ಸರ್, ಈಗ 4 ಎಳಿ ತಂತಿ ಎಳ್ದಿರಿ ಹಿಂಗೇಕಾರಿ. ಒಬ್ಬೊಬ್ರು ಏನ್ ಮಾಡಿರ್ತಾರ, ಈಗ ಟೈರ್ ಹಾಕಿರ್ತಾರ ಇಲ್ಲಿ ಅದು ಟೈಪ್ ಮಾಡ್ಯಾರನ. ಈಗ ನಾವೇನ್ ಇವ್ ತಂದೂರ್ಲನ ಅವ್ರ ಅದು ಟೈಪ್ ಹಿಂಗ ಸುತ್ತು ಕಡೆ ಟೈರ್ ಹಾಕಿ ಅಂದ್ರ ಒಂದ್ ಕಂಬಿಗೆನ 4 ಕುಣಿಸಿ ಹಿಂಗ ಅಂದ್ರೆ ಛತ್ರಿಗೆ ತರ ಆ ಟೈಪ್ ಹಿಂಗ್ ಮಾಡ್ಯಾನ. ಅದಂದ್ರ ಇಳುವರಿ ಇದಕ್ಕಿಂತ ಕಮ್ಮಿ ಬೆಳೆದೈತೆ. ಇದಟ ಅವ್ರ ಹೇಳ್ರಿ, ನಾ ತರಕ್ ಹೋದಾರ, ನೀವ್ ಈ ತರ ಮಾಡ್ರಿ, ನಿಮ್ಗೆ ಇಳುವರಿ ಜಾಸ್ತಿ ಬೇಕಂದ್ರೆ ಈ ತರ ಮಾಡ್ರಿ, ನಾವ್ ಈ ತರ ಮಾಡಿದ್ವು,
ನೀವು ಈ ತರ ಮಾಡ್ರಿ ಅವ್ರು ಹೇಳ ನಮಗೆ ತಲೆಯಾಗ. ಓಕೆ ಸರ್. ಸರ್ ಇವು ರೀ ಟೋಟಲ್ ನಿಮಗೆ 1 ಎಕರೆ 10 ಗುಂಟೆ ಒಳಗ್ರಿ ಇವೆಲ್ಲ ಕಂಬ ತಂತಿ ಮತ್ತು ಇವು ಹೆಂಗಲ್ಲ ಎಷ್ಟು ಕಾಸ್ಟ್ ಖರ್ಚು ಬಂದೈತ್ರಿ ಇದು? ಖರ್ಚು ಅಂದ್ರೆ ಇದು ಭಾಳ ಬಂದೈತೆ ಅಂತ ಹೇಳ್ಬೇಕಾರ ಅಂದ್ರ 9 ಅಂದ್ರೆ ಒಂದು 9.5 ಲಕ್ಷ ತಕ ಬಂದೈತೆ ಇದು ಕಂಬದ ಅಷ್ಟೇ ರೀ? ಕಂಬ ತಂತಿ ಒಟ್ಟು A to Z ಎಲ್ಲ. ಮತ್ತೆ ಈ ಸಸಿಗಳೆಲ್ಲ ರೀ? ಸಸಿ ಕಂಬ ತಂತಿ ಒಟ್ಟ 9.5 ಲಕ್ಷ ರೂಪಾಯಿ ಬಂದೈತೆ. ಒಟ್ಟ ಇದನ್ನೆಲ್ಲ ಡ್ರ್ಯಾಗನ್ ಫ್ರೂಟ್ ನೀವು ಎಲ್ಲ ಹಚ್ಬೇಕಂದ್ರೆ 9.5 ಲಕ್ಷ ರೂಪಾಯಿ ಬಂದೈತೆ. ಸರ್ ನೀವು ಈಗ ಸ್ಟಾರ್ಟಿಂಗ್ ಒಳಗ ಸಸಿ ತಗೊಂಬಂದ್ರಿ ಅದನ್ನೆಲ್ಲ ಯಾವ ರೀತಿ ಹೆಚ್ಚಿರಿ, ಯಾವ ರೀತಿ ನಿರ್ವಹಣೆ ಮಾಡಿ? ಅಂದ್ರೆ ನಾವು ಒಮ್ಮೆ ಮಾತಾಡಿದ್ವೇನ ಅಂದ್ರ ಎಲ್ಲಾರ ಕ್ಯಾಂಪ್ ಮನೆ ಇರ್ತೈತಿ ಸಸಿ ತರು ಮಾಡೋ ಸಂಬಂಧ ಎಲ್ಲಾರು ತರ್ನು ಈ ಟೈಪ್ ಮಾಡೋನು ಅಂತ ಒಮ್ಮೆ ಮಾತಾಡಿದೇನ. ಹಿಂದಿ ಇಡ್ಸಿ ಏನ್ ಮಾಡಿದೇನ ಇಲ್ಲ ಅಂದ್ರ ಒಂದಿಷ್ಟಂತಿ ಜಾಗ ಏನ ಆ ಜಾಗದಾಗ ಒಂದ್ ಡಬ್ಬಿ ಗೊಬ್ಬರ ಕಡಿದೇನ. ಆ ಡಬ್ಬಿ ಗೊಬ್ಬರ ಕಡ್ದ ಅಷ್ಟ ಕಲ್ಸುದೇನ ಅದನ್ನ ಅಂದ್ರ ಅಲ್ಲೇ ರೋಟ್ರಿ ಹೊಡೆದ್ ಮಿಕ್ಸ್ ಮಾಡೋದೇನ. ಒಂದ್ ಡಬ್ಬಿ ಒಂದ್ ಅಡಾಲ್ಗಟ್ರದ ಅಷ್ಟೇ ಅಷ್ಟ್ ಮಾಡಿ ಅದನ್ನ ಹಳ್ಳ ತೆಗದ್ ಮಣ್ಣು ಹಾಕಿ ತರು ಮಾಡ್ಕೊಂಡ್ವಿ. ಸರ್ ಅಂದ್ರ ಈಗ ತೆರು ನಾವ್ ಸ್ಟಾರ್ಟಿಂಗ್ ಆಗಿ ಸಸಿ ತಗೊಂಬಂದಿರ್ತೀವ್ರಿ ಅದನ್ನೇನ್ರ ನಾವು ಬಾಳ ಕೆಳಗ್ ಹಚ್ಚಿರ ಅದ ಕೊಳಿತೈತಿ ಅಂತಾರಲ್ರಿ ಅದ್ ಹೆಂಗ್ರಿ? ತಳಗ ಬಾಳ ಹಚ್ಚಂಗಿಲ್ಲ ಅನ್ನದ ಅಂದ್ರ ಅವ್ರ ಒಂದ್ 8 ಇಂಚ್ ಕಟ್ ಮಾಡಿ ಕೊಟ್ಟಿರ ಅಂತ. 8 ಇಂಚ್ ಒಳಗ ಒಂದ್ 3 ಅಂದ್ರ 4 ಇಂಚ್ ಬಾಳ ಆಕೈತೆನ. 3 ಇಂಚ್ ಲಾಸ್ಟ್. 3 ಇಂಚ್ ನೆಲದೊಳಗ? ನೆಲದ ಮಣ್ಣಿನ ಒಳಗ್ ಹೋಗ್ಬೇಕ. ತರು ಮಾಡೋ ಪಾಕೆಟ್ ಒಳಗೇನ 3 ಇಂಚ್ ಮಣ್ಣಿನ ಒಳಗ ಹೋಗ್ತಾರ ಬರೋಬ್ಬರಿ. ಇವಾಗ ರೀ ನೀವು ಹಚ್ಚಿ ಇದನ್ನ ಸಸಿ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತ್ರಿ? ಈಗ ಒಂದ್ 16 ತಿಂಗಳ ಆತೇನ. 16ನೇ ತಿಂಗಳ ಚಾಲ್ತಿ. ಅಂದ್ರ ವರ್ಷದ ಮೇಲೆ 4 ತಿಂಗಳ? 4 ತಿಂಗಳ ಆತ. ಓಕೆ ಸರ್. ಇವಾಗೆಲ್ಲ ನಿಮಗ ಈಗ ಎಷ್ಟು ಬೀಡ್ ಹರಿದ್ರಿ ಇವನ್ನೆಲ್ಲ? ಈಗ 3 ಬೀಡ್ ಹರಿದೇನ. 3 ಬೀಡ್ ಹರಿದೇನ. ಸರ್ ಮೊದಲನೇದಾಗಿ ನೀವು ಎಲ್ಲಾ ಸಸಿ ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಹಣ್ಣ ಹಾಕೈತ್ರಿ? ಇದು 15 ತಿಂಗಳಿಗೆ ಹಣ್ಣಾಗಕ್ ಚಾಲು ಆತನ. 15 ತಿಂಗಳಿಗೆ ಚಾಲು ಆತನ. ಫಸ್ಟ್ನೇ ಬೀಡ್ ಎಷ್ಟ ಐತ್ರಿ? ಫಸ್ಟ್ನೇ ಬೀಡನ್ನ ಒಂದ್ ಟನ್ 7 ಕ್ವಿಂಟಲ್ ಆತನ ಫಸ್ಟ್ನೇ ಬೀಡ. ಮತ್ತ 2ನೇ ಬಿಡ ಆತನ. 2ನೇ ಬಿಡ ನಾವ್ ಅನ್ಕೊಂಡಿದ್ದು ಇದು 1ನೇ ಬಿಡ ಒಂದ್ 2 ಟನಿಗೆ ಒಂದಿಷ್ಟು ಕಡಿಮೆ ಐತಿ. 2ನೇ ಬಿಡ 4 ಟನ್ ಆಗ್ಬೋದು ಅನ್ಕೊಂಡಿದ್ವಿ ನಾವ. ಅದ್ರ 4 ಟನ್ ಆಗದಲ್ಲ ಅನ್ನೋದು. ಅಂದ್ರ 4 ಟನ್ಕಿಂತ ಜಾಸ್ತಿ ಆತನ. ಜಾಸ್ತಿ 4 ಟನ್ ಹಿಡ್ದಿಲ್ಲಿ ಅನ್ನ ಅದ 7-8 ಟನ್ ಆತನ. ಫಸ್ಟ್ನೇ ಬಿಡ 1 ಟನ್ 8 ಕ್ವಿಂಟಲ್ ಆಯ್ತ್ರಿ. 2ನೇ ಬಿಡ 8 ಟನ್ ಆಯ್ತು. 7ರಿಂದ 8 ಟನ್ ಆತ. ಸರ್ ಇದ ಮುಖ್ಯವಾಗಿ ಡ್ರ್ಯಾಗನ್ ಅಂದ್ರ ರೀ ಇದಂದ್ರ ಡ್ರೈ ಏರಿಯಾ ಒಳಗೆ ಹಚ್ತಾರ್ರಿ, ನೀರ್ ಕಡಿಮೆ ತಗೋದೈತ್ರಿ. ನೀವು ಎಷ್ಟು ದಿನಕ್ಕೊಮ್ಮೆ ನೀರ್ ಹಚ್ತೀರಿ ಮತ್ತೆ ನೀರ್ ಹಚ್ಚಕ್ ಯಾವ ವಿಧಾನ ಯೂಸ್ ಮಾಡತ್ತೀರಿ? ಅಂದ್ರ ನಾವ ಎಲ್ಲ ಹನಿ ನೀರಾವರಿ ಡ್ರಿಪ್ ಐತೆ. ಇದನ್ನ 4 ದಿನಕ್ಕೊಮ್ಮೆ ಒಂದ್ 30 ನಿಮಿಷ ಬಿಡ್ತಾನೆ. 30 ನಿಮಿಷ ಆದ್ರ ಅದ್ ಕಡಿಮೆ ಆಯ್ತು. ಸರ್ ಮತ್ ನೆಕ್ಸ್ಟ್ ರೀ ಇದು ಡ್ರ್ಯಾಗನ್ ಫ್ರೂಟ್ ಗೆ ಮುಖ್ಯವಾಗಿ ಯಾವ ರೋಗ ಬರ್ತಾವ್ರಿ? ಇದಕ್ಕೆ ಜಾಸ್ತಿ ರೋಗ ಅಂದ್ರೆ ಇದ ಅಂದ್ರ ಬಿಸಿಲು ಜಾಸ್ತಿ ಆಗ್ಬಿಡ್ದೇನ್. ಬಿಸಿಲು ಜಾಸ್ತಿ ಆದ್ರ ಅದ ಒಂದ್ ಜಾಸ್ತಿ ಅಂದ್ರ ರೋಗ ಅದ ಒಂದ. ಅದಕ್ಕಿಂತ ಬಿಟ್ಟು ಬೇರೆ ಯಾವ ರೋಗ ಬಂದಿಲ್ಲ ನಮ್ ಪ್ಲಾಟಿಗೆ. ಒಣ್ಣ ಆದ್ರೆ ಈ ತರ ಬರ್ತವೆ ಅಂದ್ರ ಇಲ್ಲಿ ಆಗೈತಿ ನೋಡ ಈ ಟೈಪ್. ಈ ಟೈಪ್ ಅಂದ್ರ ಬಿಸಿಲು ಜಾಸ್ತಿ ಆದ್ರ ಅಂದ್ರ ಇದಕ್ ಬಿಸಿಲನ್ನ 30 ಅಂದ್ರ 35 ಲಾಸ್ಟ್ ಅಂದ್ರ 40-42 ಹೋತ ಈ ಟೈಪ್ ಆಗೈತಿ. ಇದ ಒಂದ ರೋಗ. ಸರ್ ನೆಕ್ಸ್ಟ್ ರೀ ಮತ್ತೆ ಈಗ ನೀವು ಆರ್ಗ್ಯಾನಿಕ್ ಆಗಿ ಮಾಡಿದ್ರಿ ಅಂದ್ರೆ ಈಗ ಆಲ್ಮೋಸ್ಟ್ ಯಾವ್ದೇ ಬೆಳಿಗ್ಗೆ ಆಗ್ಲಿ ಈಗ ಎಲ್ಲಾ ರೋಗಗಳು ಕಾಮನ್ ರೀ. ಅಂದ್ರೆ ರೋಗಗಳೆಲ್ಲ ನಾವು ನಿವಾರಣೆ ಮಾಡ್ಬೇಕಂದ್ರೆ ಕೆಮಿಕಲ್ ಯೂಸ್ ಮಾಡ್ತಾರ್ರಿ, ಕೆಮಿಕಲ್ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಾರ. ಮತ್ ನೀವು ಆರ್ಗ್ಯಾನಿಕ್ ಆಗಿ ಇವನ್ನೆಲ್ಲ ರೋಗಗಳು ಹೆಂಗ್ ಕಂಟ್ರೋಲ್ ಅಂದ್ರ ಆರ್ಗಾನಿಕ್ ಒಳಗ ಸ್ಪೆಷಲ್ ಅಂದ್ರ ಸ್ಪ್ರೇ ಅದಾವ. ನೀವು ಆರ್ಗಾನಿಕ್ ಒಳಗ ಇದನ್ನ ಸ್ಪ್ರೇ ಮಾಡ್ಬೋದೇನ. ಈ ಕೆಮಿಕಲ್ ಬಿಟ್ಟು ಆರ್ಗಾನಿಕ್ ಅವು ಸಿಗ್ತಾವಣ್ಣ. ನಾವೀಗ ಈ ರೋಗ ಬಂದ್ರು ಅದನ್ನ ಸ್ಪ್ರೇ ಮಾಡಿದೆ. ಅಂದ್ರೆ ಸರ್ ಈಗ ರೀ ಆಲ್ಮೋಸ್ಟ್ ಈಗ ಅಂದ್ರೆ ನೀವು ಕೆಮಿಕಲ್ ಅತ್ತು ಯೂಸ್ ಮಾಡಿ ಎಲ್ಲ ಇದನ್ನ ಮಾಡ್ರೆ ನೀವು ಅತಿ ಹೆಚ್ಚಿನ ಇಳುವರಿ ತಗೋಬಹುದ್ರಿ. ಆದ್ರೆ ನೀವು ಆರ್ಗ್ಯಾನಿಕ್ ಮಾಡ್ಬೇಕಂತೇಳಿ ಯಾಕೆ ತಲೆ? ಅಂದ್ರ ಆರ್ಗಾನಿಕ್ ಅಂದ್ರ ಹಿಂಗ ನಾವ್ ಆರ್ಗಾನಿಕ್ ಮಾಡಿದಾಗ ಒಂದ್ ಡಿಮ್ಯಾಂಡ್ ಆಕೈತಿ, ಅಂದ್ರ ರೇಟ್ ಜಾಸ್ತಿ ಆಕೈತಿ ಅಂತ ಈ ತರ ಮಾಡಿದ್ರಿ. ಅಂದ್ರೆ ಈಗ ಮಾರ್ಕೆಟಿಂಗ್ ಒಳಗ ಈಗ ಆಲ್ಮೋಸ್ಟ್ ಎಲ್ಲರೂ ಆರ್ಗ್ಯಾನಿಕ್ ಬಿಡತಾರ. ಆರ್ಗಾನಿಕ್ ಬಿಡ್ತಾರ. ನಾವು ಆರ್ಗಾನಿಕ್ ಮಾಡಿದ್ರೆ ನಮ್ದು ಹಣ್ಣಿನ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು ಈ ಟೈಪ್. ಸರ್ ಮುಖ್ಯವಾಗಿ ಈಗ ನಾವು ಯಾವ್ದೋ ಒಂದು ಬೆಳೆ ಬೆಳೆದು ಅಂದ್ರ ರೀ ಅದ್ರ ಮಾರ್ಕೆಟಿಂಗ್ ಬಹಳ ಮುಖ್ಯ ಆಕತ್ರಿ. ಅದಕ್ಕಾಗಿ ನಿಮ್ಮದ್ ಈಗ ಮಾರ್ಕೆಟಿಂಗ್ ಹೆಂಗ್ ಐತ್ರಿ? ಮಾರ್ಕೆಟ್ ಒಳಗೆ ಹೆಚ್ಚು ಬೇಡಿಕೆ ಐತ್ರಿ, ಎಲ್ಲಿ ಮಾರ್ಕೆಟಿಂಗ್ ಕಳಿಸ್ತೀರಿ? ಮಾರ್ಕೆಟಿಂಗ್ ಐತ್ರಿ ಅನ್ನದ. ಮಾರ್ಕೆಟಿಂಗ್ ಅಂದ್ರೆ ಇದ ನಾವು ಬೆಳಗಾವ ಮತ್ತ ಇಲ್ಲಿ ಸಾಂಗ್ಲಿ ಅಂತ ದೊಡ್ಡ ಮಾರ್ಕೆಟ್ ಅಂದ್ರೆ ದೊಡ್ಡ ಮಾರ್ಕೆಟ್ ಅಂದ್ರೆ ಅಲ್ಲಿ ನಾವ್ ಅಲ್ಲಿ ಹೋಗಿ ಹಿಂಗ ಬಾಕ್ಸ್ ನಾವ ಒಂದ್ ನಮ್ಮದೊಂದ್ ಸ್ವಂತ ಬ್ರ್ಯಾಂಡ್ ಮಾಡಿದ್ದಾನೆ. ಆ ಬ್ರ್ಯಾಂಡ್ ಸಾಯಿ ಆರ್ಗಾನಿಕ್ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ತುಕಾನಟ್ಟಿ ಅಂತ ಹಾಕ್ಯಾನ. ಅದ್ರ ಬಾಕ್ಸ್ ಮೇಲೆ ಹಾಕ್ಯಾನ. ಅಂದ್ರೆ ನಾವ ಇಲ್ಲೇ ಪ್ಯಾಕೇಜ್ ಮಾಡ್ಯಾನ. ಹೋಲ್ಸೇಲ್ ರೇಟ್ನಾಗ ಸಾಂಗ್ಲಿ ಮತ್ತ ಇಂತ ಬೆಳಗಾವ್ ದೊಡ್ಡ ದೊಡ್ಡ ಮಾರ್ಕೆಟ್ ಸೇಲ್ ಮಾಡ್ತೇನೆ.
ಇವಾಗ ರೀ ನೀವು ಅದ ಒಂದು ಬಾಕ್ಸ್ ಒಳಗೆ ಎಷ್ಟು ಕೆಜಿ ತುಂಬಿರ್ತೀರಿ? ಅಂದ್ರೆ ಒಂದ್ ಬಾಕ್ಸ್ ಏನು 16 kg ತುಂಬ್ತೀರಿ. ಹಾ ಹಾ ಅಂದ್ರೆ ನಾವು 15 kg ಬಾಕ್ಸ್ ಮಾಡಿಸಿದ್ದಾನ. ಓಕೆ ಜಾಸ್ತಿ ಒಂದ್ ಸ್ವಲ್ಪ ಬಾಕ್ಸ್ ಇದ್ರನ 16 kg ಒಂದ್ ಬಾಕ್ಸ್ ತುಂಬ್ತೀರಿ. ಓಕೆ ಸರ್. ಅಂದ್ರೆ ನೀವು ಈಗ ಹೋಲ್ಸೇಲ್ ಆಗಿ ಕೊಡ್ತೀರಿ, ನಿಮ್ಮದು ಹೋಲ್ಸೇಲ್ 1 kg ಎಷ್ಟು ತಗೋತೈತಿ, ಎಷ್ಟು ಬೀಳ್ತೈತಿ ಅದ? ಅಂದ್ರೆ ಮೊದಲ ಸ್ಟಾರ್ಟಿಂಗ್ ಹಣ್ಣು ಬಂದಾಗ 100 ಅಂದ್ರೆ 130 ತನಕ ಮಾರ್ತೇನೆ ನಮ್ದು ಫಸ್ಟ್ನೇ ಬಿಡ್ರಿ. ಫಸ್ಟ್ನೇ ಬಿಡಣ. ಓಕೆ ರೀ. ಅದ್ರ ನಂತರ ಅಂದ್ರೆ ಎಲ್ಲಾ ಕಡೆ ಒಮ್ಮೆ ಅಂದ್ರೆ ಮಳಿ ಹೆಂಗ್ ಜಾಸ್ತಿ ಆಕೈತೇನೆ ಎಲ್ಲಾ ಕಡೆ ಹಂಗ್ ಹೂ ಬಿಡತೈತೆ ಅನ್ನದ. ಅಂದ್ರೆ ಅವಾಗೇನ ಜಾಸ್ತಿ ಮಾಲ್ ಬರ್ತೇನೆ ಹಣ್ಣೇನ. ಓಕೆ. ಹಣ್ಣು ಜಾಸ್ತಿ ಬಂದಾಗೇನ ಅವಾಗ 80ರಿಂದ 90 ಹಾಂ ಸರ್. ಹಿಂಗೇನ ಈ ಟೈಪ್ ಒಂದು 80 90 ಹಿಂಗೆ ಎವರೇಜ್ ಮಾರ್ತೈತೆ. ಓಕೆ. ಅಂದ್ರೆ ಈಗ ಮಾರ್ಕೆಟಿಂಗ್ ಒಳಗೇನ ಹೆಚ್ಚು ಬೇಡಿಕೆ ಐತ್ರಿ ಹಣ್ಣಿಗೆ? ಹೆಂಗೇನ ಬೇಡಿಕೆ ಐತನ. ಬೇಡಿಕೆ ಅಂದ್ರೆ ಹಂಗನ ಎಲ್ಲಾ ಹಣ್ಣುಗಳಕ್ಕಿಂತನೂ ಒಂದ್ ಸ್ವಲ್ಪ ಜಾಸ್ತಿ ತಗೋತಾರೆ ಈ ಟೈಪನ್ನ. ಓಕೆ. ಹಾಂ. ಅಂದ್ರೆ ಈಗ ಆಲ್ಮೋಸ್ಟ್ ಒಂದಿಷ್ಟು ಜನಕ್ಕೆ ಇದು ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನು ಗೊತ್ತಿರಂಗಿಲ್ರಿ. ಅಂದ್ರೆ ಅದ್ರ ಬಗ್ಗೆ ಹೆಂಗ ಅವೇರ್ನೆಸ್ ಏನ್ರ ಸ್ವಲ್ಪ? ಅಂದ್ರೆ ಇದ ಅಂದ್ರೆ ಜಾಸ್ತಿ ಅಂದ್ರ ಇನ್ನ ತಿನ್ನೋ ಜನ ಕಡಿಮೆ ಐತೆ ಈ ಹಣ್ಣನ್ನ. ಅದ್ರ ಹಂಗ ಆ ಟೈಪ್ ಇನ್ನ ಎಲ್ಲಾ ಜನಕ್ಕೆ ತಿಳಿದು ಈ ಮಾವಿನ ಹಣ್ಣು ಯಾವ ತರ ನೋಡೋಣ. ಅಂದ್ರೆ ಎಲ್ಲಾ ಕಡೆ ಮಾವಿನ ಹಣ್ಣು ಸೀಸನ್ ಬತ್ತಂದ್ರ ಫುಲ್ ಸೇಲ್ ಐತ್ಲೇನ. ಆ ತರ ಮಾವಿನ ಹಣ್ಣು ತರ ಸೇಲ್ ಇಲ್ಲ ಅಂದ್ರ ಕಮ್ಮಿ ಜನ. ಅಂದ್ರ ಮಾವಿನ ಹಣ್ಣಿಕಿಂತನೂ ಕಮ್ಮಿ ಹಣ್ಣು. ಆ ತರ ಏನಾರ ಜಾಸ್ತಿ ಮಾವಿನ ಹಣ್ಣು ಗತಿ ಆತಂದ್ರ ಇನ್ನೂ ಜಾಸ್ತಿ ರೇಟ್ ಆಗ್ತೈತೆ. ಸರ್ ರೀ, ಮುಖ್ಯವಾಗಿ ಇದನ್ನ ನಾವು ಈಗ ಒಂದು ಯಾವುದೋ ಈಗ ಇನ್ಫಾರ್ಮೇಶನ್ ಕೊಡಾಕ ಹೋಯ್ತಂದ್ರೆ ರೀ, ಈಗ ಒಂದು ಲಾಭ ನಷ್ಟ ಇದ್ರದಷ್ಟು ಹೇಳಿಲ್ಲ ರೀ. ನಿಜವಾಗ್ಲೂ ಈಗ ಇದನ್ನ ಹಚ್ಚಿ ಎಲ್ಲ ನೀವು ಮೇಂಟೈನ್ ಮಾಡಾಕ ರೈತರ ಪರಿಸ್ಥಿತಿ ಎಷ್ಟು ಏನು ಕಷ್ಟಗಳನ್ನ ಅನುಭವಿಸಿರ್ತೀರಿ? ಬಾಳ ಅಂದ್ರ ಈಗ ಎಲ್ಲಾ ಬೆಳಿ ಮಾಡ್ತಾನ ಈ ಬೆಳಿ ಬಾಳ ಕಷ್ಟ ಐತೆ ಮಾಡಾಕಂದ್ರೆ. ಅಂದ್ರೆ ಅದನ್ನ ತರುವಾದ್ರ ಇದಕ್ಕ ಬಳ್ಳಿ ಅಷ್ಟೈತಿ, ಇದ್ರ ತುಂಬ ಎಲ್ಲ ಮುಳ್ಳನ ಕಪಾಡ ಜಾಸ್ತಿ ಏನಾರು ಹಿಡ್ತಂದ್ರ ಬಾಳ ಕೆಟ್ಟ ಚೂಸ್ತೈತೇನ. ಆ ತರ ಅಂದ್ರ ಒಂದಿಟ್ಟು ಕಷ್ಟ ಐತೇನ ರೈತರಿಗೆ. ಅಂದ್ರ ಮಾಡುವಾಗಲಿ ಕಟ್ ಮಾಡೋ ಹೊಳ್ಳಿ ಕಟ್ ಮಾಡೋಕ್ ಬರೋದನ, ಅಂದ್ರ ಇದನ್ನ ಮ್ಯಾಲ ಬಳ್ಳಿ ಎರ್ಸುದನ, ಈ ತರ ಕಷ್ಟ ಐತೆ. ಅಂದ್ರೆ ಈಗೆಲ್ಲ ನೀವು ಹಣ್ಣು ಹರ್ಕೊಂಡ್ ಮುಂದತ್ತು ಹಣ್ಣು ಹರಿ ಮುಂದ್ರ ಕೈಗೆ ಅಥವಾ ಮುಳ್ಳತ್ತು ಚುಚ್ಚುದತ್ತು ಮಾಡ್ತಾವೇನ, ಅದ್ರೇನ ಅಷ್ಟ ಬೇತ್ಲೆ ಹರ್ಕೊಂಡ್ರ ಬರಬರಿ. ಓಕೆ. ಸರ್ ರೀ, ನೀವು ಮೊದಲು ಈಗ ಸ್ಟಾರ್ಟಿಂಗ್ ಇದನ್ನೆಲ್ಲ ಬೆಳೆದಾಗ್ರಿ ಇಲ್ಲಿ ಸುತ್ತಮುತ್ತನ ಮಂದಿ ಇದೇನಪ್ಪ ಪಾಪಸ್ ಕಳಿ ಗಿಡ ಹಚ್ಚಿದಾರ ಅಂತೇಳಿ ಹಿಂಗ ಏನ್ರ ಅಂದಾರನ್ರಿ? ಎಲ್ಲ ಕಡೆ ಅಂದದಾರನ ಇದೇನ್ ಎಂತದ್ ಹಚ್ಚಿದಿರಿ ಯಾರು ಬಂದಾರೆಲ್ಲ ಕೇಳ್ತಾರ ನಮ್ಮ. ಅಂದ್ರ ಇದ ತರು ಮಾಡಿದ್ರಲ್ಲಿ ನಾವು ಇಲ್ಲೇ ಮಾಡ್ಕೊಂಡಿಲ್ಲ. ಅವಾಗ ಇದೇನ್ ಎತ್ತರ ತರುವ ಇದ್ ಏನ್ ಮಾಡ್ತೀರಿ ಹಿಂಗ ಎಲ್ಲಾರು ಬಂದ್ ಇದೇನ್ ಬೇರೆನ ಐತಿ ಈ ತರ ಅಂತೀರನ್ನೆಲ್ಲ. ಓಕೆ. ಸರ್ ಈಗ ರೀ, ಈಗ ಡ್ರ್ಯಾಗನ್ ಫ್ರೂಟ್ ಹಚ್ಚಾಕ್ರಿ ನೀವು 9 ರಿಂದ 9.5 ಲಕ್ಷ ರೂಪಾಯಿ ಬಂದೈತೆ ಅಂದ್ರಿ. ಅಂದ್ರೆ ಈಗ ನಾವು ಎಂತ ರೈತರ ಹಚ್ಬೋದ್ರಿ? ನಾವು ಈಗ ಯಾರ ಬೇರೆ ಹೊಸಬ್ರು ರೈತರ ಹಚ್ಬೇಕಂತ ಇದನ್ ಮಾಡಿರಿ ಅಂದ್ರ ಇದ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂತ. ಅಂದ್ರ ಯಾವ ತರ ಅಂದ್ರ ನಾವು ಎಲ್ಲಾ ಕ್ವಾಲಿಟಿ ಹಾಕಿದ್ವ. ಕಂಬಣ್ಣು, ಇದ್ರ ತಂತನು, ಕೆಬ್ಬಣ್ಣು, ಈ ತರು ಹಣ್ಣು. ಈ ತರು ಅಂದ್ರ 10 ರೂಪಾಯಿದಿಂದ ಸ್ಟಾರ್ಟ್ ಅದಾವ. ನೀವು ತರು 10 ರೂಪಾಯಿದಿಂದ 60 ರೂಪಾಯಿ ತನಕ ಅದಾವನ್ನ. ನಾವು ಅಂದ್ರೆ ಹಣ್ಣು ಕ್ವಾಲಿಟಿ ಸಂಬಂಧನ ಇದ ಏನೇನ 60 ರೂಪಾಯಿ ಒಂದ್ರ ತರು ಹಾಕಿದ್ವಿ. ಅಂದ್ರ ಸಸಿ ಚಲೋ ಪಕ್ಕಿ ಕ್ವಾಲಿಟಿ ಅನ್ನ ಹಣ್ಣು ಕ್ವಾಲಿಟಿ ಅನ್ನ ಆ ತರ ಅಂದ್ರ ಕಂಬನು ಕ್ವಾಲಿಟಿ ಹಾಕಿದಾನ. ಅದ್ರ ಗ್ಯಾರಂಟಿ ಕಂಬನ. ಅಂದ್ರೆ ನೀ 1 ಎಕರೆ ಹಚ್ಚಬನ ನಮಗ್ 9 ಖರ್ಚಾಗೈತೇನ 1 ಎಕರೆ 10 ಗುಂಟೆ ಹಚ್ಬೇಕಾರ. ಈಗ ಕಮ್ಮಿ ಮಾಡ್ಕೋಕ ಬರ್ತೈತೇನ. ಕಮ್ಮಿ ಅಂದ್ರೆ ಹಂಗನ್ನ 4 ರಿಂದ 5 ಲಕ್ಷ ರೂಪಾಯಿದಾಗೂ 1 ಎಕರೆ ಆಗ್ಬೋದನ. ಅದ್ರ ಕ್ವಾಲಿಟಿ ಕಡಿಮೆ ಕಂಬು ಕ್ವಾಲಿಟಿ ಕಡಿಮೆ, ತಂತಿ ತರು 10 ರೂಪಾಯಿದಿಂದ ಅದಾವು ಆತರ. ಸರ್ ಇವಾಗ ರೀ ನಿಜವಾಗ್ಲೂ ಅಂದ್ರೆ ಈಗ ನೀವು 1 ಎಕರೆ 10 ಗುಂಟೆ ಒಳಗಿನ ಡ್ರ್ಯಾಗನ್ ಫ್ರೂಟ್ ಬೆಳೆದಿರಿ. ಅಂದ್ರೆ ಈಗ ನಾವು ಈಗ ಯಾರ ವೀಕ್ಷಕರಿಗೆ ರೀ ನೋಡೋರಿಗೆ ಇದ್ರದ ಲಾಭ ನಷ್ಟ ಇದ್ರದಷ್ಟೇ ಹೇಳ್ಬಾರ್ದ್ರಿ. ನಿಜವಾಗ್ಲೂ ಇಲ್ಲಿ ರೈತರ ಪರಿಸ್ಥಿತಿ ಇದನ್ನ ಹಚ್ಚಿದವ್ರದ್ದು ಎಷ್ಟು ಕಷ್ಟ ಐತಿ ಎಲ್ಲ ಹೇಳ್ಬೇಕಾಕೈತ್ರಿ. ಈಗ ನಿಮಗೆ ಎಷ್ಟೆಷ್ಟು ಇದನ್ನ ಎಲ್ಲ ಹಚ್ಬೇಕಾರೆ ಎಷ್ಟು ಕಷ್ಟ ಆಗೈತ್ರಿ? ಕಷ್ಟ ಭಾಳ ಆಗೈತ್ರಿ. ಇದು ಮೊದಲು ಭಾಳ ಒಟ್ಟ ಇದ್ರೆ ಮೊದಲು ಇದು ಆತ್ರಿ. ಈಗ ಅದನ್ನ ಫಸ್ಟ್ ತಂದು ತೆರು ಮಾಡಿದ್ರಿ. ತೆರು ಮಾಡಿ ಹಚ್ಚಾಕೋದು ಕೂಡ ಒಟ್ಟ ಇದು ಭಾಳ ಅಂದ್ರೆ ಭಾಳ ಕಷ್ಟ ಆಗೈತ್ರಿ ಅದು. ಮತ್ತು ಮಗ್ಗಲಿಗೆ ಚಿಗುರು ಹೊಡಿತಾವ್ರಿ. ಮತ್ತು ಅದಕ್ಕೆ ನೀರು ಹಚ್ಬಿಡುವಂಗಿಲ್ರಿ. ಮತ್ತು ಅದು ಹೊಳ್ಳಿ ಕಟ್ಬೇಕ್ರಿ ತಂತಿ ಹಿಂಗೆ ಅಟಾಗಿ ಒಂದು ಮಳ ಬಗ್ಗೆ ಏನಿಗೆ ಬಂದು ಕಲ್ಯಾರಿ ಹಿಂಗೆ ಕಟ್ಕೋತ ಹೋಗೋದ್ರಿ. ತಂತಿ ಬರ್ತಕ್ಕಾರೆ ತಂತಿ ಬಂದು ಹಿಂಗೆ 2 ಕಡೆ ಬಾಜ್ ಬಿತ್ತಂದ್ರೆ ಅದು ಸ್ವಲ್ಪ ಕಮ್ಮಿ ಆಕೈತ್ರಿ. ಹತ್ತಿಂದ ಆರ್ಸಿ ಮಾತು ಮೇಲಿಗೆ ಹೊಡಿತಾರೆ ಹಿಂಗೆ ಅಲ್ಲೇ ಅವ್ನು ಮಾತು ಕಟ್ ಮಾಡ್ಕೋತ ಇರೋದ್ರಿ. 15 ದಿವ್ಸಕ್ಕೊಮ್ಮೆ. ಇವಾಗ ಅಣ್ಣಗಳ್ರಿ ಇದನ್ನ ಡ್ರ್ಯಾಗನ್ ಫ್ರೂಟ್ ಹಚ್ಬೇಕು, ಇದಕ್ಕೆ 10 ಲಕ್ಷ ರೂಪಾಯಿ ಎಷ್ಟು ಖರ್ಚಾಕೈತೆ ಅಂದಾಗ ನಿಮಗೆ ಏನ್ ಅನಿಸ್ತ್ರಿ? ಇದನ್ನೇನು ಮಾಡ್ತೇವೆ ಮರ ನಮ್ಮ ಏರಿಯಾದಾಗ ಬರೋದಿಲ್ಲ. ಮತ್ತು ಇದನ್ನೇನು ತರಕ್ಕೆ ಹೋಗಿದ್ದು ಎಲ್ಲಿದಾಗ ಗಪ್ಕೊಂಡದ್ ಬೇದಿನ್ರಿ. ಬೇದ್ರು ಅವ್ನು ತಲೆ ಹಾಕೊಂಡಿದ್ರಿ ಒಟ್ಟ ಬಿಡ ಇಲ್ರಿ. ಬಿಡ್ದ ಮತ್ತು ಏನು ಹೇಳಿ ಕೇಳಲ್ಲ. ಮತ್ತು ಕಡೆಗೆ ಅಲ್ಲಿ ಅವು ಇದ್ದಿರಲ್ಲ ಪ್ಲಾಟ್ಗಳ್ರಿ. ಅಲ್ಲಿ ನೋಡಕ್ಕೆ ಕರ್ಕೊಂಡು ಅದು ಹೋದ್ರಿ.
ಕರ್ಕೊಂಡು ನಾವು ನೋಡಿ ಮಾಡಿ ಬಂದಿವ್ರಿ ಅದು ಮತ್ತು ಅವರು ಚಲೋ ಆಕೈತಪ್ಪ ಮಾಡತ್ತಂದ್ರೆ ಓಕೆ ಅಂದ್ರೆ ಇವಾಗ ನೀವು ಇದು ಡ್ರ್ಯಾಗನ್ ಫ್ರೂಟ್ ಹಚ್ಚೋಕ್ಕಿಂತ ಏನ್ ಮುಂಚೆ ಅದ್ರ- ಯಾರು ಎಲ್ಲಿ ಪ್ಲಾಟ್ ಅಂದ್ರೆ ಎಲ್ಲಿ ಪ್ಲಾಟ್ ಇರ್ತೈತೆ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ನೋಡಿದ್ರು ಮಂಡ್ಯಕ್ಕೆ ಅದು ಹೋಗಿದ್ರು ಮಂಡ್ಯ ಈ ಕಡೆ ಈ ಜಾಪುರ್ ರೀ ಸಿಂದಗಿರಿ ಹಾಂ ಎಲ್ಲ ಅಡ್ಯಾಡಿದ್ರಿ ಹಾಂ ಅಡ್ಯಾಡಿ ಬಂದು ನೋಡಿ ಅದು ಚಲೋ ಆಕೈತಪ್ಪ ನೀವು ಮಾಡಿದ್ರೆ ಮಾಡತ್ತೆ ಅವರು ಅಂದ್ರೆ ಹಾಂ ಅದ ಧೈರ್ಯ ಮೇಲೆ ನಾವು ಮಾಡಿದ್ರಿ ಒಟ್ಟು ಓಕೆ ಓಕೆ ಅಂದ್ರೆ ಸರ್ ಇವಾಗ ರೀ 2 ಬೀಡ್ ಕಾಯಿ ಹರಿದ್ರಿ ಇವಾಗ ಏನು ಅನ್ಸಾತೈತ್ರಿ ನಿಮಗೆ ಈಗೆಲ್ಲ ದೇವ್ರ ಚಲೋ ಆಗೈತೆ ನಾವು ಹಿಂಗೆ ಅನ್ಕೊಂಡ್ರಿ ಒಟ್ಟು ಈಗ 2 ಬೀಡಿಗೆ ರೀ ಪೈಲೆ ಬೀಡ ಒಂದು ಒಂದು ಟನ್ 8 ಕ್ವಿಂಟಲ್ ಬತ್ರಿ ಹಾಂ ಹಾಂ ಎರಡನೇ ಬೀಡ ಒಂದು 8 ಟನ್ ಮ್ಯಾಗ ಬಂದೈತ್ರಿ ಓಕೆ ಓಕೆ ಅಂದ್ರೆ ಇವಾಗ ನಿಮ್ಮದು 2 ಬೀಡಿಂದ ಎಷ್ಟು ಅಮೌಂಟ್ ಆಗೈತ್ರಿ ಈಗ 2 ಬೀಡ್ ಟೋಟಲ್ದಾಗ ರೀ ಒಟ್ಟು 9 ಲಕ್ಷ ಇಟ್ಟು ದಾಟಿರ್ಬೋದು ಒಟ್ಟು 9 ಲಕ್ಷ ಆಗೈತ್ರಿ ಓಕೆ ರೀ 9 ಲಕ್ಷ ರೀ ಅಂದ್ರೆ ಈಗ ರೀ ಸರ್ ಇದು ವರ್ಷದ ಆದಾಯ ರೀ ಏನು ತಿಂಗಳ ಆದಾಯ ರೀ ಇದು ಡ್ರ್ಯಾಗನ್ ಫ್ರೂಟ್ ಅದ ಎಣ್ಣೆದು ಒಯ್ಮ್ ಚಾಲು ಆತಂದ್ರೆ 6 ತಿಂಗಳ ಸಂಜಾನ್ರಿ ಅದ್ರದ್ದು ಹಾಂ ಹಾಂ 6 ತಿಂಗ್ಳು ಹೋಗ್ಬಿಡ್ತೈತ್ರಿ ಹಾಂ ರೀ ಇನ್ನು ಇಲ್ಲಿ ಅಂದ್ರೆ ಇನ್ನೂ 4 ತಿಂಗಳ ಮೇಲೆ ಇರ್ತೈತಿ 4 ತಿಂಗಳು ಅಂದ್ರೆ ಈಗ ಫಸ್ಟ್ ರೀ ಹಾಂ ಹಾಂ ನಮಗೂ ಏನೋ ಸ್ವಲ್ಪ ಅದೇನೋ ಹೆಚ್ಚು ಮಾಹಿತಿ ಇಲ್ರಿ ಓಕೆ ರೀ ಅಂದ್ರೆ ಇವಾಗ ರೀ ಈಗ 2 ಬೀಡ್ ಕಾಯಿ ಹರಿದ್ರಿ ಹ್ಞೂ ರೀ ಒಂದು ವರ್ಷಕ್ಕೆ ಎಷ್ಟು ಬೀಡ್ ಆಗ್ಬೋದ್ರಿ ಇದು ಇದು ಒಂದು ವರ್ಷಕ್ಕಂದ್ರೆ ಒಂದು ತಿಂಗಳಿಗೆ 15 ದಿವ್ಸಕ್ಕೊಮ್ಮೆ ಹಿಡಿದ್ರಿ ಹಾಂ ಸರ್ ಒಂದು 7-8 ಬೀಳ್ರಿ ಮ್ಯಾಲೆ ಆಕೈತ್ರಿ ಒಟ್ಟು ಓಕೆ ಹಚ್ಚಕ್ಕ ಓಕೆ ಮಾಡಿ. ಹ್ಞೂ ಒಂದು 6 ತಿಂಗಳಾಗಿ 6 ತಿಂಗಳ ಬಂದ್ ಆಕೈತಿ. ಬಂದ್ ಆಕೈತಿ ಸರ್ ಇವಾಗ ರೀ ನೀವು ಈಗ ಡ್ರ್ಯಾಗನ್ ಫ್ರೂಟ್ ಎಲ್ಲ ನೀವು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ರಿ ರೀ ಹ್ಞೂ ರೀ ಇದಕ್ಕೆ ಮುಖ್ಯವಾಗಿ ಗೊಬ್ಬರ ಏನೇನು ಹಾಕ್ತಾರ್ರಿ ಗೊಬ್ಬರ ರೀ ಇದಕ್ಕೆ ಮೊದಲು ಇದನ್ನೆಲ್ಲ ಇದನ್ನ ನೀರು ನಿಲ್ಬಾರ್ದು ರೀ ಹಾಂ ಸರ್ ನೀರು ನಿಲ್ಬಾರ್ದು ಅಲ್ಲಿ ಒಡ್ಡ ಹೊಡೆದು ರೀ ಹಾಂ ಹಾಂ ಒಡ್ಡ ಹೊಡೆದ್ರಿ ಇದನ್ನ ನೆಲ ಇದನ್ನ ಸಫಾಯಿ ಮಾಡಿ ರಿಲಿಂಗ್ ಮಾಡ್ರಿ ಎಲ್ಲ ಇಳಿಜಾರ ಲೋಟ್ರ್ ಹೊಡೆದ್ರಿ ಲೋಟ್ರ್ ಹೊಡೆದ ಹಿಂಗೆ ನೀರು ಹೋಗಂಗೆ ಮಾಡಿದ್ರಿ ಹಾ. ನೀರು ಒಟ್ರೆ ನೀರ ಮಳೆ ಎಟ್ ಬೇಕಾಟ ಅಲ್ರಿ ಅದ ಹಾಂ ಸರ್ ನೀರು ನಿಲ್ಬಾರ್ದು ಅಂದ್ರೆ ಓಕೆ ಓಕೆ ನೀರು ನಿಲ್ಬಾರ್ದನ ಅಂದ್ಲಿ ಅದನ್ನೆಲ್ಲ ಇದನ್ನ ಮಾಡಿದ್ರಿ ಮಾಡಿ ಏನು ಮಾಡಿದ್ವು ಗೊಬ್ಬರ ಕೊಡಿದ್ರು ಒಂದು 10 ದಬ್ಬಿರಿ ಹಾಂ ಯಾವ ಗೊಬ್ಬರ ರೀ ಸಗಣಿ ಗೊಬ್ಬರ ರೀ ಹಾಂ ಹಾಂ ಕಡ್ದ ಅದನ್ನ ಇದನ್ನ ಮಾಡಿ ಎಲ್ಲ ಕಾಯಿಸ್ರಿ ಬೆಡ್ ಮಾಡಿದ್ರಿ ಓಕೆ ಬೆಡ್ ಮಾಡೋದ್ನಾಗ ಏನು ಮಾಡಿದ್ರಿ ಕೋಳಿ ಗೊಬ್ಬರ ಹೋಗಿದ್ರಿ ಹಾಂ ಹಾಂ ಸರ್ ಇದು ಗೋಟೆ ಕೋಳಿ ಗೊಬ್ಬರ ಅಂದ್ರೆ ಇದನ್ನೆಲ್ಲ ನೀವು ಈಗ ತೆರು ನಾಟಿ ಮಾಡಿದ್ರಿ ಅಲ್ಲೆಲ್ಲ ಬೋದ ಹೈಟ್ ಅಂದ್ರೆ ದೊಡ್ಡ ಮಾಡಿದ್ರಿ ರೀ ಹಾಂ ರೀ ಅಂದ್ರೆ ಹೈಟ್ ನಾ ಇದನ್ನ ಮಾಡ್ಬೇಕನ್ರಿ ಇಲ್ಲಿ ಇಲ್ರಿ ಅದನ್ನ ಏನು ಮಾಡಿದ್ರಿ ಇಟ್ಟು ಹೈಟ್ ಮಾಡಿದ್ರಲ್ಲ ಅದ್ರ ಇದನ್ನ ಎರಡು ನಡು ತೆರವ್ರಿ ಹಾಂ ಹಡ್ಡಿದ್ರಿ ರೀ ಹಾಂ ಹಾಂ ಹಡ್ಡಿ ಇಲ್ಲೇ ಒಂದು ತವಲ್ರಿ ಕೋಳಿ ಗೊಬ್ಬರ ಇದನ್ನ ಹಾಕಿದ್ರಿ ಅವಕ್ಕೆ ಹಾಂ ಕುರಿದ್ರಿ ಹಾಂ ಒಂದು ಸೈಡರೇ ಸಗಣಿ ಗೊಬ್ಬರ ಹಾಕಿದ್ರಿ ಹಾಂ ಹಾಂ ಅಟ್ ಮಾಡ್ರಿ ಈಗ ಮತ್ತೆ ಇನ್ನು ಕಾಯಿ ಮುಗಿದ ಬಳಕ್ರಿ ಹಾಂ ಮತ್ತು ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಇದರ ಕುರಿ ಗೊಬ್ಬರ ಹಾಕೋದ್ರಿ ಓಕೆ ಓಕೆ ಸರ್ ಅಂದ್ರೆ ಈಗ ಇದೆಲ್ಲ ಹಿಂಗೆ ಬಂದು ಬಿದ್ದೈತ್ರಿ ಇದ ಹಾಂ ರೀ ಇವನೇನು ಕಟ್ಟತ್ತು ಮಾಡ್ತೀರಿ ಏನು ಹಿಂಗಾರಿ ಇದ ಈಗ ಹತ್ತಾಕೈತೆ ಕಟ್ ಮಾಡಿದ್ರೆ ಹಾಂ ಹಾಂ ಈಗ ನಮಗೆ ಅಡ್ಯಾಡಕ್ಕೆ ತೊಂದರೆ ಅದು ಆಗೋಂಗಿದ್ರ ಹಾಂ. ಎಲ್ಲ ಈಗ ಈ ವರ್ಷ ಹಿಂಗೆ ಬಿಟ್ರು ನಡೀತ್ರಿ ಈ ಸಲ ಓಕೆ ಸರ್ ಈಗ ರೀ ನೀವು ಇದು ಡ್ರ್ಯಾಗನ್ ಫ್ರೂಟ್ 1 ಎಕರೆ 10 ಗುಂಟೆ ಹಚ್ಚಿದ್ರಿ ಹಾಂ ನಾವು ಇದನ್ನ ಒಂದು ವರ್ಷಕ್ಕೆ ರೀ ಎಷ್ಟು ಆದಾಯ ನಿರೀಕ್ಷೆ ಮಾಡ್ಬೋದು ರೀ ಈಗ ರೀ 2 ಬೀಡ್ ಹರಿದ್ರಿ ಹಾಂ 2 ಬೀಡಿಗೆ 9 ಲಕ್ಷ ಆಗೈತ್ರಿ ಓಕೆ ಓಕೆ ಇನ್ನು ಮತ್ತೆ ಮುಂದೆ ಹೂ ಹೆಂಗೆ ಬೆಳೆದು ಹಂಗ್ರಿ ಹೆಜ್ಜಕಂಬರಿ ಒಟ್ಟು ಅನ್ರಾಜ್ರಿ ಹಾಂ ಒಟ್ಟು ಇನ್ನೊಂದು ಇಟ್ಟು ಆಕೈತೆ ಒಟ್ಟು ನೋಡ್ಬೇಕ್ರಿ ಅದನ್ನ ಹೆಂಗೆ ನಮಗೂ ಇನ್ನು ಮುಂದಿನ ದಿನ ಮಾಹಿತಿ ಸಿಕ್ಕಿಲ್ರಿ ಅದ ಓಕೆ ಓಕೆ ಈಗ ಮೊದಲು ಇಟ್ಟು ಆಗೈತಿ ಇನ್ನು 4 ತಿಂಗಳು ಇರ್ತೈತೆ ಸಂಜಾನ್ರಿ ಅದ ಹಾಂ ಹಾಂ ರೀ ಇನ್ನೊಂದು ಅಂದ್ರೆ ಈಗ 4 ತಿಂಗಳು ಇನ್ನೂ ಸೀಸನ್ ಇದ್ರು ಅದ್ರಾಗ ಒಂದು 2 ಬೀಡ್ ಆದರೂ ಹ್ಞೂ ರೀ ಇನ್ನೊಂದು ಇಟ್ಟು ಸಿಗ್ಬೋದು ಅಂತ ಅನಿಸೈತ್ರಿ ನಮ್ಗೆ ಇನ್ನೊಂದು 9 ಲಕ್ಷ ರೀ ಹ್ಞೂ ಹಾಂ ಹಾಂ ರೀ ಟೋಟಲ್ ಒಂದು ಎಷ್ಟು ಆಗ್ಬೋದ್ರಿ ಹಂಗೆ ನೋಡ್ರಲ್ಲ 9 ಒಂದು ಅಂದ್ರೆ 18 ಲಕ್ಷ ರೂಪಾಯಿ 18 ಅದ್ರಾಗ ಒಂದು ಮತ್ತೊಂದು ಖರ್ಚು ಅಟ್ ಇರ್ತೈತ್ರಿ ಹಾಂ ಹಾಂ ರೀ ಅದ್ರಾಗ 1-2 ಲಕ್ಷ ಖರ್ಚು ಇರ್ತೈತ್ರಿ ಹಾಂ ಹಾಂ ರೈತರಿಗೆ ಮತ್ತು ಹಂಗೆ ಏಕದಮ್ ಎಲ್ಲಾನು ಬರ್ದಲ್ರಿ ಓಕೆ ಓಕೆ ರೀ ಎಲ್ಲ ಖರ್ಚು ತೆಗೆದು ಒಂದು ಒಂದು ವರ್ಷಕ್ಕೆ ಎಷ್ಟು 15 ಲಕ್ಷ ತನಕ ಉಳಿಬೋದ್ರಿ ಒಟ್ಟು 15 ಲಕ್ಷ ಹಾಂ ರೀ ಓಕೆ ಓಕೆ ಅಂದ್ರೆ ನಾವು ಈಗ 1 ಎಕರೆ 10 ಗುಂಟೆ ಒಳಗೆ ನೀವು ಇದು ಡ್ರ್ಯಾಗನ್ ಫ್ರೂಟ್ ಎಲ್ಲ ಬೆಳೆದು 1 ಎಕರೆಗೆ 15 ಲಕ್ಷ ರೀ 15 ಲಕ್ಷ ರೂಪಾಯಿ ಹಾಂ ರೀ ಓಕೆ ಅಣ್ಣ ನೀವೆಲ್ಲ ಈಗ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಯಾರು ಹೊಸಬರು ಯಾರು ಡ್ರ್ಯಾಗನ್ ಫ್ರೂಟ್ ಹಚ್ಬೇಕನ್ನೋರಿಗೆ ಎಲ್ಲ ಒಳ್ಳೆ ರೀತಿ ಮಾಹಿತಿ ಕೊಟ್ಟಿರಿ ಹಾಂ. ನಿಮಗೆ ತುಂಬ ತುಂಬ ಧನ್ಯವಾದಗಳು ರೀ ಇಲ್ಲ ಥ್ಯಾಂಕ್ಸ್ ಸರ್ ನೋಡಿ ರೈತ ಬಾಂಧವ್ರೆ ನೀವು ಯಾವ್ದಾರ ಕಮರ್ಷಿಯಲ್ ಕ್ರಾಪ್ ಆಯಿತು ಯಾವ್ದಾರ ಒಂದು ಏನರ ಬೆಳೆ ಬೆಳಿಬೇಕು ಅಥವಾ ಯಾವ್ದಾರ ಒಂದು ಬಿಸ್ನೆಸ್ ಮಾಡಬೇಕು ಹಿಂಗೇನ್ರ ನಿಮಗೆ ತಿಳಿಯಾಗಿತ್ತಂದ್ರೆ ನನಗೆ ಇದು ವಿಡಿಯೋ ಕಾಮೆಂಟ್ ಮಾಡಿರಿ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್